ಹಾಯ್ ವೀವರ್ಸ್, ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಂಡಿದ್ದೀನಿ. ಮಣೆ ಮೇಲೆ ಒಂದು ಪಂಚೆಯನ್ನು ಹಾಸ್ಕೊಂಡಿದ್ದೀನಿ. ರಂಗೋಲೆಯನ್ನು ಹಾಕಿ ರಂಗೋಲೆ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಳ್ಳಿ. ತಟ್ಟೆ ಮೇಲೆ ಒಂದು ಕಳಶದ ಬಿಂದಿಗೆಯನ್ನು ಇಟ್ಕೊಳ್ಳಿ. ಅದಕ್ಕೆ ನೀವಿಲ್ಲಿ ಅಕ್ಕಿ ಅಥವಾ ಗೋಧಿಯನ್ನು ನೀವಿಲ್ಲಿ ಸೇರಿಸಿ ಇಟ್ಕೋಬಹುದು. ಈಗ ಸೀರೆಯನ್ನು ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ಸೀರೆಯನ್ನು ಹರಡ್ಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 17ರಿಂದ 18 ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಮುಕ್ಕಾಲು ಭಾಗ ಸೀರೆಯನ್ನು ನಾವು ಇದೇ ರೀತಿಯಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗುತ್ತೆ. ನಿಮಗೆ ಒಂದೇ ಸಲ ಹಿಡೀಲಿಕ್ಕೆ ಆಗಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಪ್ಲೀಟ್ಸನ್ನು ಮಾಡಿ ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸಿ ಮತ್ತೆ ಪ್ಲೀಟ್ಸನ್ನು ಕಂಟಿನ್ಯೂ ಮಾಡ್ಬೋದು. ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆನ ಪ್ಲೀಟ್ಸ್ ಮಾಡಿಕೊಂಡು ಬಾರ್ಡರ್ ಹತ್ರ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಬಿಟ್ಟು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿ ಪಿನ್ಗಳನ್ನ ಸೇರಿಸ್ಕೊಳ್ಳಿ. ನಂತರ ಇನ್ನೊಂದು ಬಾರ್ಡರಲ್ಲೂ ಸಹ ಪ್ಲೀಟ್ಸನ್ನು ನಾನಿಲ್ಲಿ ಅರೇಂಜ್ ಮಾಡಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎರಡು ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸನ್ನು ಅರೇಂಜ್ ಮಾಡಿ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ನಂತರ ಮಧ್ಯಭಾಗದಲ್ಲಿರುವಂಥ ಪ್ಲೀಟ್ಸನ್ನು ಸಹ ನಾವಿಲ್ಲಿ ಅರೇಂಜ್ ಮಾಡಿ ಪಿನ್ನನ್ನು ಸೇರಿಸ್ಕೋಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಸೆರ್ಗ್ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಸೆರ್ಗ್ ಹೇಗೆ ಹಾಕ್ತೀರಾ ಅನ್ನೋದ್ರ ಮೇಲೆ ಸೆರ್ಗನ್ನು ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ನಾರ್ಮಲ್ ಆಗಿ ನಾವು ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಸೆರ್ಗನ್ನು ಪ್ಲೀಟ್ಸ್ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 7 ಪ್ಲೀಟ್ಸನ್ನು ಮಾಡಿಕೊಂಡು ಸೆರಗಿನ ತುದಿಗೆ ಒಂದು ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು 2.5 ಮೊಳ ಆಗುವಷ್ಟು ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ಲೆಂತ್ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಉದ್ದಕ್ಕೆ ನೀವು ಇಲ್ಲಿ ಲೆಂತನ್ನು ಬಿಟ್ಕೋಬಹುದು. ಈಗ ಸೀರೆನ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. ಈ ರೀತಿ ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ರೆ ಹಬ್ಬದ ದಿನ ದೇವಿಗೆ ಉಡಿಸೋದು ಈಸಿ ಅಂತಲೇ ಹೇಳ್ಬೋದು. ಸೆರ್ಗನ್ನು ಕಳಶದ ಪಕ್ಕದಲ್ಲಿ ಅಥವಾ ಕಳಶದ ಹಿಂಭಾಗ ಇಟ್ಕೊಳ್ಳಿ. ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಕಳಶದ ಬಿಂದಿಗೆಯ ಹಿಂಭಾಗದಿಂದ ಮುಂದ್ಗಡೆಗೆ ತೊಗೊಂಬರ್ಬೇಕಾಗತ್ತೆ. ತೊಗೊಬಂದ್ಬಿಟ್ಟು ನಾವಲ್ಲಿ ಸರಿ ಮಾಡ್ಕೋಬೇಕು. ಹಾಗೆ ಬಾರ್ಡರ್ ಹತ್ರ ಪ್ಲೀಟ್ಸ್ ಅನ್ನೋದು ಈಕ್ವಲ್ ಆಗಿದೆಯಾ ಅಂತ ನೋಡ್ಕೋಬೇಕು, ಸಮವಾಗಿದೆಯಾ ಅಂತ ನೋಡ್ಕೊಳ್ಳಿ. ಕಳಶದ ಬಿಂದಿಗೆಯ ಕಂಠ ಭಾಗ ಏನು ಬರುತ್ತೆ ಅಲ್ಲಿ ನಾವು ಪ್ಲೀಟ್ಸ್ಗಳನ್ನ ಪಿನ್ನನ್ನು ಸೇರಿಸಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಬಟ್ಟೆ ಪಿನ್ನನ್ನು ಸೇರಿಸಿ ನಾನಿಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದೇ ಪ್ಲೀಟ್ಸನ್ನು ಪಿನ್ನಿನ ಒಳಗಡೆ ಸೇರಿಸ್ಬಿಟ್ಟು ಎಲ್ಲ ಪ್ಲೀಟ್ಸು ಸೇಫ್ಟಿ ಪಿನ್ನಿನ ಒಳಗಡೆ ಬರೋ ರೀತಿಯಲ್ಲಿ ಮಾಡಿಕೊಂಡು ನೀವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನಂತರ ಬಾರ್ಡರ್ ಹತ್ರ ಹಾಕಿರುವಂಥ ಪಿನ್ನನ್ನು ರಿಮೂವ್ ಮಾಡಿಬಿಟ್ಟು ಪ್ಲೀಟ್ಸನ್ನು ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆಪೋಸಿಟ್ ಡೈರೆಕ್ಷನ್ಗೆ ನಾವಿಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ವಿರುದ್ಧ ದಿಕ್ಕಿಗೆ ನಾವಿಲ್ಲಿ ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೋಬೇಕು. ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಪ್ಲೀಟ್ಸನ್ನು. ಪ್ಲೀಟ್ಸ್ನ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡ್ಕೊಳ್ತೀರಾ ಅಲಂಕಾರ ಅನ್ನೋದು ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ. ನೀಟಾಗಿ ಅಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಈಗ ದೇವಿಗೆ ಹೇಗೆ ಕಾಲುಗಳನ್ನ ಫಿಕ್ಸ್ ಮಾಡೋದು ಅಂತ ನೋಡಿ. ನಾನು ಒಂದು ಕಾಲನ್ನು ಈ ರೀತಿ ಎಲ್ ಶೇಪಲ್ಲಿ ಬೆಂಡ್ ಮಾಡಿ ದಾರನ ಕಟ್ಟಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಾಲು ಹಾಗೆ ಇಟ್ಕೊಂಡಿದ್ದೀನಿ. ಪ್ಲೀಟ್ಸಿನ ಪಕ್ಕ ಒಂದು ಸ್ವಲ್ಪ ಸೀರೆ ಪಾರ್ಟ್ ಅನ್ನೋದು ಎಕ್ಸ್ಟ್ರಾ ಇರುತ್ತಲ್ಲ ಅದರೊಳಗಡೆ ದೇವಿಯ ಕಾಲುಗಳನ್ನ ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಬಿಟ್ಟು ದೇವಿಯ ಕಾಲಿಗೆ ಸೀರೆ ಪಾರ್ಟ್ ಅನ್ನೋದು ನೀಟಾಗಿ ನಾವಲ್ಲಿ ಸುತ್ಕೋಬೇಕಾಗುತ್ತೆ. ಸುತ್ಕೊಂಡು ದೇವಿಗೆ ನಾವೆಲ್ಲಿ ಗೆಜ್ಜೆ ಕಟ್ತೀವಿ ಅಲ್ಲಿ ಬಾರ್ಡರ್ನ ಹೈಲೈಟೆಡ್ ಆಗಿ ಮಾಡಿಕೊಂಡು ಗೆಜ್ಜೆ ಕಟ್ಟೋ ಜಾಗದಲ್ಲಿ ಸೇಫ್ಟಿ ಪಿನ್ನನ್ನು ಸೇರಿಸ್ಕೋಬೇಕು. ಬಟ್ಟೆ ಪಿನ್ನನ್ನು ಸೇರಿಸ್ಬಿಟ್ಟು ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು, ಅಥವಾ ಗುಂಡು ಪಿನ್ ಆದರೂ ಸೇರಿಸಿ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೋದು. ನಂತರ ಪ್ಲೀಟ್ಸ್ ಕಡೆಯಿಂದ ಬಾರ್ಡರ್ನ ದೇವಿಯ ಮೊಣಕಾಲಿನ ಮೇಲೆ ತೊಗೊಂಡೋಗಿ ತೊಡೆ ಭಾಗದಲ್ಲಿ ನಾವೊಂದು ಪಿನ್ನನ್ನು ಸೇರಿಸಿ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಕಾಲಿನ ಮೇಲೆ ಸೀರೆ ಪಾರ್ಟ್ ಅನ್ನೋದು ಬರಬೇಕು. ನಂತರ ಕಾಲಿನ ಕೆಳಭಾಗದಲ್ಲಿರುವಂತಹ ಪ್ಲೀಟ್ಸನ್ನು ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಕಾಲು ಯಾವ ಪೊಸಿಷನಲ್ಲಿ ಇಡ್ತೀರಾ ಅಂತ ನೋಡ್ಕೊಳ್ಳಿ. ಆ ಪೊಸಿಷನಲ್ಲಿ ನೀವು ಇಡ್ಬೋದು. ನಾನಿಲ್ಲಿ ಕಾಲನ್ನು ಕೆಳಗಡೆ ಬಿಡ್ತಾ ಇದ್ದೀನಿ. ಒಂದು ಕಾಲನ್ನು ಕೆಳಗಡೆ ಬಿಟ್ಟಿದ್ದೀನಿ. ಹಾಗೆ ಕಾಲಿನ ಕೆಳಗಡೆ ಇರುವಂಥ ಪ್ಲೀಟ್ಸನ್ನು ಸರಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಾಲನ್ನು ಸಹ ಇದೇ ರೀತಿ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಪ್ಲೀಟ್ಸಿನ ಪಕ್ಕದಲ್ಲಿರುವಂಥ ಸೀರೆ ಪಾರ್ಟ್ ಒಳಗಡೆ ದೇವಿಯ ಕಾಲನ್ನು ಇಟ್ಟು ದೇವಿಯ ಕಾಲಿನ ಸುತ್ತ ಸೀರೆ ಪಾರ್ಟ್ ಅನ್ನೋದು ಬರೋ ರೀತಿಯಲ್ಲಿ ಮಾಡಿಕೊಂಡು ದೇವಿಗೆ ನಾವು ಎಲ್ಲಿ ಗೆಜ್ಜೆ ಹಾಕ್ತೀವಿ ಅಲ್ಲಿ ಸೀರೆ ಪಾರ್ಟನ್ನು ನೀಟಾಗಿ ಸುತ್ತಕೊಂಡು ಒಂದು ಸೇಫ್ಟಿ ಪಿನ್ನನ್ನು ಹಾಕಿ
ಪ್ಲೀಟ್ಸ್ ಕಡೆಯಿಂದ ಬಾರ್ಡರ್ನ ದೇವಿಯ ಮೊಣಕಾಲಿನ ಮೇಲೆ ತಗೊಂಡೋಗಿ ತೊಡೆ ಭಾಗದಲ್ಲಿ ನಾವೊಂದು ಪಿನ್ನನ್ನು ಸೇರಿಸಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ನಾನು ಮಾಡ್ಕೊಳ್ತಾ ಇದ್ದೀನಲ್ಲ ಆ ರೀತಿಯಲ್ಲಿ ಮಾಡ್ಕೋಬೇಕು. ಹಾಗೆ ಕಾಲಿನ ಪೊಸಿಷನ್ ನಿಮಗೆ ಯಾವ ರೀತಿ ಇಟ್ಟರೆ ಇಷ್ಟ ಆಗುತ್ತೆ ಆ ರೀತಿಯಲ್ಲಿ ಇಟ್ಕೋಬಹುದು. ಹಾಗೆ ಕಾಲಿನ ಕೆಳಭಾಗದಲ್ಲಿರುವಂಥ ಪ್ಲೀಟ್ಸ್ಗಳನ್ನ ನೀವಲ್ಲಿ ನೀಟಾಗಿ ಜೋಡಿಸ್ಕೋಬೇಕು. ನಾನು ಒಂದು ಕಾಲು ಎಲ್ ಶೇಪು, ಇನ್ನೊಂದು ಕಾಲು ಸ್ವಲ್ಪ ಕ್ರಾಸ್ ಆಗಿ ಕೆಳಗಡೆ ಬಿಟ್ಕೊಂಡು ಕುಳ್ತಿರೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ನಂತರ ದೇವಿಯ ಕಾಲುಗಳಿಗೆ ಕವಚಗಳಿದ್ರೆ ಕವಚಗಳನ್ನ ಸೇರಿಸ್ಬೋದು, ಗೆಜ್ಜೆಗಳಿದ್ರೆ ಗೆಜ್ಜೆಗಳನ್ನು ಸಹ ನೀವಿಲ್ಲಿ ಸೇರಿಸ್ಕೋಬಹುದು. ನಾನಿಲ್ಲಿ ಟೆಂಪಲ್ ಸ್ಟೈಲ್ನಲ್ಲಿ ದೇವಿಗೆ ಅಲಂಕಾರ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದ್ರು, ಅವ್ರಿಗೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಕಳಶದ ಚೊಂಬನ ತೊಗೊಂಡಿದ್ದೀನಿ. ಕಳಶದ ಚೊಂಬಿಗೆ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಕಳಶದ ಚೊಂಬು ಎಷ್ಟು ಅಗಲ ಇದೆ ಅಷ್ಟಾಗಲಕ್ಕೆ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿಕೊಂಡು ಕಳಶದ ಚೊಂಬಿಗೆ ಸುತ್ತಿ ಬ್ಯಾಕ್ ಸೈಡಲ್ಲಿ ನಾವು ಒಂದು ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ. ಕಳಶದ ಚೊಂಬಿಗೆ ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ. ಆ ಕಡ್ಡಿಗಳಿಗೆ ದೇವಿಯ ಕೈಗಳನ್ನ ನಾನಿಲ್ಲಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಟೈಟಾಗಿ ಕಟ್ಕೊಳ್ಳಿ, ಇಲ್ಲಾಂದರೆ ಕೈಗಳು ಜಾರೋ ಚಾನ್ಸಸ್ ಇರುತ್ತೆ. ಕಟ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಸೂಜಿ ಮತ್ತು ದಾರಾನ ತೊಗೊಂಡು ನೀವಲ್ಲಿ ಕೈ ಮತ್ತು ಕಡ್ಡಿಗೆ ನೀವಲ್ಲಿ ಸ್ಟಿಚ್ ಸಹ ಮಾಡ್ಕೋಬೋದು. ಕೈಯಲ್ಲಿ ಗ್ರಿಪ್ಪಾಗಿ ಟೈಟಾಗಿ ಕುತ್ಕೊಳ್ಳೋ ರೀತಿಯಲ್ಲಿ ದಾರದಿಂದ ನೀಟಾಗಿ ಕಟ್ಕೋಬೋದು ಅಥವಾ ಸ್ಟಿಚಿಂಗ್ ಸಹ ಮಾಡ್ಕೋಬೋದು. ಈ ರೀತಿ ಕೈಗಳನ್ನ ಫಿಕ್ಸ್ ಮಾಡ್ಕೊಂಡಿದ ನಂತರ ಬ್ಲೌಸ್ ಪೀಸಿಂದ ನಾನಲ್ಲಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಏನಿದೆ ಅದನ್ನು ಕಡ್ಡಿಯ ಮೇಲ್ಗಡೆಯಿಂದ ಮುಂದ್ಗಡೆಗೆ ತೊಗೊಬಂದು ದೇವಿಯ ಕೈಗಳಿಗೆ ಸುತ್ತಿ ಗುಂಡ್ಪಿನಿಂದ ನಾನಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಪಿನ್ನು ಅಥವಾ ಗುಂಡ್ಪಿನಿಂದ ನೀವಿಲ್ಲಿ ಸೆಕ್ಯೂರ್ ಮಾಡ್ಕೋಬೋದು. ಎರಡೂ ಕೈಗಳಿಗೂ ಸಹ ಬ್ಲೌಸ್ ಹಾಕಿರೋ ರೀತಿಯಲ್ಲಿ ಕಾಣಿಸ್ಬೇಕು. ಆ ರೀತಿ ಬ್ಲೌಸ್ ಪೀಸಿಂದ ನೀವಿಲ್ಲಿ ಕವರ್ ಮಾಡ್ಕೋಬೇಕಾಗತ್ತೆ. ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದ್ರು ಕಳಶದ ಬಿಂದಿಗೆ ಮತ್ತು ಕಳಶದ ಚೊಂಬನ ಉಪಯೋಗಿಸ್ಕೊಂಡು ಹೇಗೆ ಅಲಂಕಾರ ಮಾಡ್ಬೋದು ಅಂತ. ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋವಂಥದ್ದು. ಬ್ಲೌಸ್ ಪೀಸಿಂದ ಕಳಶದ ಬಿಂದಿಗೆ ಮತ್ತು ಕೈಗಳನ್ನ ನಾನಿಲ್ಲಿ ಕವರ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಡಬಲ್ ಸೈಡ್ ಟೇಪನ್ನು ಬಿಂದಿಗೆಗೆ ಅಂಟಿಸ್ಕೊಳ್ತಾ ಇದ್ದೀನಿ. ಕೆಳಗಡೆ ಬಿಂದಿಗೆಗೆ ನೀವಿಲ್ಲಿ ಅಕ್ಕಿ ಅಥವಾ ಗೋಧಿಯನ್ನು ಸೇರಿಸ್ಕೋಬಹುದು. ನಂತರ ಕಳಶದ ಚೊಂಬನ್ನು ಕಳಶದ ಬಿಂದಿಗೆಯ ಮೇಲೆ ಇಟ್ಕೊಂಡು ಡಬಲ್ ಸೈಡ್ ಟೇಪಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಕೈಗಳಿಗೆ ಕವಚಗಳಿದ್ರೆ ನೀವಿಲ್ಲಿ ಕವಚಗಳನ್ನ ಸೇರಿಸ್ಬೋದು. ಕೈನ ನೀವು ಟೈಟಾಗಿ ಕಟ್ಕೊಂಡಿಲ್ಲ ಅಂದರೆ ಕವಚಗಳು ಹಾಕಿದಾಗ ಕೆಳಗಡೆ ಜಾರೋ ಚಾನ್ಸಸ್ ಇರುತ್ತೆ. ನಂತರ ಸೆರಗನ್ನು ಹೇಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ ನಾವು ನಾರ್ಮಲಾಗಿ ಸೀರೆ ಉಟ್ಕೊಂಡಾಗ ಸೆರಗು ಹೇಗೆ ಹಾಕ್ತೀವಿ ಅದೇ ರೀತಿಯಲ್ಲಿ ಹಾಕ್ತಾ ಇದ್ದೀನಿ. ಬಲಗಡೆಯಿಂದ ಸೆರಗನ್ನು ತೊಗೊಂಡೋಗಿ ದೇವಿಯ ಎಡಗಡೆ ಭುಜದ ಮೇಲೆ ಸೇರಿಸ್ಕೊಂಡಿದ್ದೀನಿ. ನಂತರ ಸೆರಗಿಗೆ ಹಾಕಿರುವಂತಹ ಪಿನ್ನನ್ನು ನಾನಿಲ್ಲಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ದೇವಿಯ ಭುಜದ ಮೇಲೆ ಸೆರಗನ್ನು ನೀಟಾಗಿ ಹಾಕಿ ಪ್ಲೀಟ್ಸ್ಗಳನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿ ಅಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಬ್ಲೌಸ್ ಪೀಸ್ ಏನು ಹಾಕಿರ್ತೀವಿ ಅದಕ್ಕೆ ಮತ್ತೆ ಸೆರಗನ್ನು ಸೇರಿಸಿ ನಾವೊಂದು ಪಿನ್ನನ್ನು ಸೇರಿಸ್ಕೋಬೇಕು. ನಂತರ ದೇವಿಯ ಚೆಸ್ಟ್ ಭಾಗದಲ್ಲಿ ಪ್ಲೀಟ್ಸ್ಗಳನ್ನ ನಾವಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಒಂದರ ಪಕ್ಕ ಒಂದು ಪ್ಲೀಟ್ಸ್ ಅನ್ನೋದು ಬರಬೇಕು. ಆ ರೀತಿಯಲ್ಲಿ ಪ್ಲೀಟ್ಸ್ಗಳನ್ನ ನೀವಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಪಿನ್ಗಳು ಏನಾದರೂ ಇದ್ದರೆ ಸೆರಗಲ್ಲಿ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ. ಹಾಗೆ ಸೆರಗನ್ನು ನೀಟಾಗಿ ಅರೇಂಜ್ ಮಾಡ್ಕೊಂಡಿದ ನಂತರ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಒಂದು ದಾರನ ಕಟ್ಕೊಳ್ಳಿ. ಕೆಳಗಡೆ ಬಿಂದಿಗೆ ಏನು ಇಟ್ಟಿರ್ತೀವಿ ಕಳಶದ ಬಿಂದಿಗೆ ಅದಕ್ಕೆ ನಾವಿಲ್ಲಿ ದಾರನ ಕಟ್ಟಿ ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೋಬೇಕು. ಭುಜದ ಮೇಲೆ ಏನಾದರೂ ಸೀರೆ ಪಾಟ ಅನ್ನೋದು ಎತ್ಕೊಂಡಿದೆಯಾ ಅಂತ ನೋಡಿಕೊಂಡು ಅಲ್ಲಿ ನೀಟಾಗಿ ಸರಿ ಮಾಡ್ಕೊಳ್ಳಿ. ಹಾಗೆ ದೇವಿಯ ಬಲಗಾಲಿನ ಪಕ್ಕ ಸೆರಗ್ ಪಾಟ್ ಅನ್ನೋದು ನೀಟಾಗಿ ಕವರ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ದೇವಿಯ ಮೊಣಕಾಲಿನ ಮೇಲೆ ಸೆರಗ್ ಪಾಟ್ ಅನ್ನೋದು ಬರಬೇಕು. ಆ ರೀತಿಯಲ್ಲಿ ಮಾಡಿಕೊಂಡು ಅಲ್ಲಿ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನಂತರ ದೇವಿಯ ಸೊಂಟಕ್ಕೆ ಡಾಬು ಅಥವಾ ಲೇಸನ್ನು ಸೇರಿಸಿ ಅಲ್ಲಿ ದಾರನ ನಾವಲ್ಲಿ ಕವರ್ ಮಾಡ್ಕೋಬಹುದು. ನಂತರ ಜಡೆಬಿಲ್ಲೆ ಹಾಕೋದ್ರಿಂದ ಕೈ ಪಕ್ಕದಲ್ಲಿರುವಂತಹ ಗ್ಯಾಪ್ ಅನ್ನೋದು ಕವರ್ ಆಗುತ್ತೆ. ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ. ಮೇಲ್ಗಡೆ ಇರುವಂಥ ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಕೋಬಹುದು. ಹಾಗೆ ಏನೆಲ್ಲ ಹಾಕ್ತೀರಾ ಅವೆಲ್ಲವನ್ನು ಹಾಕಿ ವೀಳ್ಯದೆಲೆ ಮಾವಿನೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿಯನ್ನು ನೀವಿಲ್ಲಿ ನೋಡ್ಬೋದು ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಈ ಅಲಂಕಾರದ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.